ಮುರಳಿಯ ದಿನಾಂಕ 13/8/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಾಬಾ ಬಂದಿದ್ದಾರೆ ತಮ್ಮ ಅದೃಷ್ಟವನ್ನು ಬೆಳಗಿಸಲು. ಪಾವನರಾಗುವುದರಿಂದಲೇ ಅದೃಷ್ಟ ಬೆಳಗುವುದು. ಪ್ರಶ್ನೆ: ಯಾವ ಮಕ್ಕಳ ಅದೃಷ್ಟ ಬೆಳಗಿದೆ, ಅವರ ಗುರುತುಗಳು ಏನಾಗಿರುವುದು? ಉತ್ತರ: ಅವರು ಸುಖದ ದೇವತೆಯಾಗಿರುತ್ತಾರೆ. ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಎಲ್ಲರಿಗೂ ಸುಖ ಕೊಡುತ್ತಾರೆ. ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ. ಅವರಾಗಿದ್ದಾರೆ ವ್ಯಾಸನ ಮಕ್ಕಳು, ಸತ್ಯ ಸತ್ಯ ಸುಖದೇವ. ಎರಡನೇದಾಗಿ, ಅವರು ಪಂಚವಿಕಾರಗಳ ಸನ್ಯಾಸ ಮಾಡಿ ಸತ್ಯ ಸತ್ಯ ರಾಜಯೋಗಿಗಳು, ರಾಜ ಋಷಿಗಳೆಂದು ಕರೆಸಿಕೊಳ್ಳುತ್ತಾರೆ. ಮೂರನೆಯದಾಗಿ, ಅವರ ಅವಸ್ಥೆ ಏಕರಸವಾಗಿರುವುದು. ಅವರು ಯಾವುದೇ ಮಾತಿನಲ್ಲಿ ಅಳುವುದಿಲ್ಲ. ಅವರಿಗಾಗಿ ಹೇಳಲಾಗುವುದು ಮೋಹಜೀತರೆಂದು. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ, ಪ್ರಪಂಚವನ್ನೇ ಅಡಗಿಸಿಕೊಂಡು ಬಂದಿದ್ದೇನೆ. ಶಾಂತಿ. ಗೀತೆಯ ಒಂದು ಸಾಲು ಕೇಳಿದರೂ ಸಹ ಮಧುರಾತಿ ಮಧುರ ಮಕ್ಕಳಿಗೆ ರೋಮಾಂಚನವಾಗಬೇಕು. ಇರುವುದಂತೂ ಕಾಮನ್ ಗೀತೆ, ಆದರೆ ಇದರ ಸಾರ ಯಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ಪ್ರತಿ ಗೀತೆ ಶಾಸ್ತ್ರದ ಅರ್ಥವನ್ನು ತಿಳಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ. ಕಲಿಯುಗದಲ್ಲಿ ಎಲ್ಲರ ಅದೃಷ್ಟ ಮಲಗಿದೆ. ಸತ್ಯಯುಗದಲ್ಲಿ ಅದೃಷ್ಟ ಬೆಳಗಿರುತ್ತದೆ. ಮಲಗಿರುವ ಅದೃಷ್ಟವನ್ನು ಬೆಳಗಿಸುವವರು, ಮತ ಕೊಡುವವರು ಅಥವಾ ಅದೃಷ್ಟವನ್ನು ರೂಪಿಸುವವರು ಒಬ್ಬ ತಂದೆಯಾಗಿದ್ದಾರೆ. ಅವರೇ ಕುಳಿತು ಮಕ್ಕಳ ಅದೃಷ್ಟವನ್ನು ಜಾಗೃತ ಮಾಡುತ್ತಾರೆ. ಹೀಗೆ ಮಗು ಜನ್ಮ ಪಡೆದಿತ್ತೆಂದರೆ ಅದೃಷ್ಟ ಬೆಳಗುವುದು. ಮಕ್ಕಳ ಜನ್ಮ ಆಯಿತೆಂದರೆ ಅವ್ರಿಗಿದು ಗೊತ್ತಾಗತ್ತೆ, ಪೇರೆಂಟ್ಸಿಗೆ ವಾರಿಸ್ ಬಂದರೆಂದು. ಹಾಗೆಯೇ ಇದು ಸಹ ಬೇಹದ್ದಿನ ಮಾತು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಕಲ್ಪಕಲ್ಪವು ನಮ್ಮ ಅದೃಷ್ಟ ಬೆಳಗುವುದು ಮತ್ತು ಮಲಗುವುದು. ಪಾವನರಾಗಿದ್ದಾಗ ಅದೃಷ್ಟ ಬೆಳಗುವುದು. ಪಾವನ ಗೃಹಸ್ಥ ಆಶ್ರಮ ಎಂದು ಹೇಳಲಾಗುವುದು. ಆಶ್ರಮ ಎಂಬ ಅಕ್ಷರ ಪವಿತ್ರವಾಗಿರುತ್ತದೆ. ಪವಿತ್ರ ಗೃಹಸ್ಥ ಆಶ್ರಮ, ಅದರ ವಿರುದ್ಧವಾಗಿ ಅಪವಿತ್ರ ಪತಿತ ಧರ್ಮ. ಆಶ್ರಮ ಎಂದು ಹೇಳುವುದಿಲ್ಲ. ಗೃಹಸ್ಥ ಧರ್ಮವಂತೂ ಎಲ್ಲರದ್ದು ಇದ್ದೇ ಇದೆ. ಪ್ರಾಣಿಗಳದ್ದು ಗೃಹಸ್ಥ ಧರ್ಮ ಇರತ್ತೆ. ಜನ್ಮ ಆಗತ್ತಲ್ವ, ಮಕ್ಕಳ ಜನ್ಮ ಅಂತೂ ಆಗತ್ತೆ. ಪ್ರಾಣಿಗಳಿಗೂ ಹೇಳಲಾಗತ್ತೆ ಗೃಹಸ್ಥ ಧರ್ಮದಲ್ಲಿದೆ ಎಂದು. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಸ್ವರ್ಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮದಲ್ಲಿದ್ದೆವು. ದೇವಿ ದೇವತೆಗಳಾಗಿದ್ದೆವು. ಅವರ ಮಹಿಮೆಯ ಗಾಯನವಿದೆ. ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು. ನೀವು ಸ್ವಯಂವೂ ಗಾಯನ ಮಾಡುತ್ತಿದ್ದೀರಿ. ಈಗ ತಿಳಿದುಕೊಂಡಿದ್ದೀರಾ, ನಾವು ಮನುಷ್ಯರಿಂದ ದೇವತೆಗಳು ಪುನಃ ತಯಾರಾಗುತ್ತಿದ್ದೇವೆ. ದೇವಿ ದೇವತೆಗಳ ಧರ್ಮವಿದೆ. ಮತ್ತು ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳೆಂದು ಹೇಳಲಾಗುವುದು. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ. ಮತ್ತು ಶಿವನಿಗೋಸ್ಕರ ಹೇಳಲಾಗುವುದು ಶಿವ ಪರಮಾತ್ಮಾಯ ನಮಃ. ವ್ಯತ್ಯಾಸವಂತೂ ಆಯಿತು ಅಲ್ವಾ? ಶಿವ ಮತ್ತು ಶಂಕರರಿಗೆ ಇಬ್ಬರೂ ಒಬ್ಬರೇ ಎಂದು ಹೇಳಲಾಗುವುದಿಲ್ಲ. ನಾವು ಮೊದಲು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೆವು, ಈಗ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೇವೆ. ದೇವತೆಗಳಿಗೆ ಕಲ್ಲು ಬುದ್ಧಿ ಉಳ್ಳವರೆಂದು ಹೇಳುವುದಿಲ್ಲ. ಮತ್ತು ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ರಾವಣ ರಾಜ್ಯ ಇರುವುದರಿಂದ ಅವರದ್ದು ಸಹ ಇಳಿಯುವ ಕಲೆ ಆಗುವುದು. ಪಾರಸ ಬುದ್ಧಿ ಉಳ್ಳವರಿಂದ ಕಲ್ಲು ಬುದ್ಧಿ ಉಳ್ಳವರಾಗಬೇಕಾಗುವುದು. ಎಲ್ಲರಿಗಿಂತ ಬುದ್ಧಿವಂತರನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ತಮ್ಮನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ. ತಾವು ಇಲ್ಲಿ ಬಂದಿದ್ದೀರಾ ಪಾರಸ ಬುದ್ಧಿ ಉಳ್ಳವರಾಗಲು. ಪಾರಸನಾಥನ ಮಂದಿರವೂ ಇದೆ, ಅಲ್ಲಿ ಮೇಳವಾಗುವುದು. ಆದರೆ ಇದು ಯಾರಿಗೂ ಗೊತ್ತಿಲ್ಲ, ಪಾರಸನಾಥ ಯಾರು. ವಾಸ್ತವದಲ್ಲಿ ಪಾರಸ ಮಾಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ. ಅವರಿರುವುದೇ ಬುದ್ಧಿವಂತರಿಗಿಂತಲೂ ಬುದ್ಧಿವಂತರು. ಇದಾಗಿದೆ ತಾವು ಮಕ್ಕಳ ಬುದ್ಧಿಗಾಗಿ ಆಹಾರ.
ಬುದ್ಧಿ ಎಷ್ಟು ಪರಿವರ್ತನೆ ಆಗುವುದು. ಹೇಗೆ ಗಾಯನವೂ ಇದೆ, ಕೆಟ್ಟದ್ದನ್ನು ನೋಡಬೇಡಿ, ಹೇಳಬೇಡಿ, ಕೇಳಬೇಡಿ, ಮಾತನಾಡಬೇಡಿ, ಯೋಚನೆಯೂ ಮಾಡಬೇಡಿ. ಈಗ ಮಂಗಗಳ ಮಾತಂತೂ ಅಲ್ಲ, ಮನುಷ್ಯರೇ ಮಂಗಗಳಂತೆ ಆಗಿದ್ದಾರೆ. ವನ ಮನುಷ್ಯರ ಹೋಲಿಕೆ ಮಾಡಲಾಗತ್ತಲ್ವ, ಮನುಷ್ಯರನ್ನು ಕಾಡಿನ ಮನುಷ್ಯರ ಜೊತೆ ಹೋಲಿಕೆ ಮಾಡಲಾಗತ್ತಲ್ವ. ಅಂದರೆ ಅವರಲ್ಲಿ ಏನು ಗುಣಗಳಿರುವುದಿಲ್ಲ ಅಂತ. ಇದಕ್ಕೆ ಹೇಳಲಾಗತ್ತೆ ಮುಳ್ಳುಗಳ ಕಾಡು. ಪೂರ್ತಿ ಪ್ರಪಂಚವೇ ಮುಳ್ಳುಗಳ ಕಾಡಾಗಿದೆ. ಎಷ್ಟು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿರುತ್ತಾರೆ. ಈಗ ತಾವು ಮಕ್ಕಳ ಬುದ್ಧಿಗೆ ಆಹಾರ ಸಿಗುತ್ತಿದೆ. ಬೇಹದ್ದಿನ ತಂದೆ ಆಹಾರ ಕೊಡುತ್ತಿದ್ದಾರೆ. ಇದು ವಿದ್ಯಾಭ್ಯಾಸವಾಗಿದೆ. ಇದಕ್ಕೆ ಜ್ಞಾನ ಅಮೃತ ಎಂದು ಹೇಳಲಾಗುವುದು. ಯಾವುದೇ ಜೈಲೇನೋ ಇಲ್ಲ. ಈ ಕಾಲದಲ್ಲಿ ಎಲ್ಲ ವಸ್ತುಗಳಿಗೆ ಅಮೃತ ಅಂತ ಹೇಳ್ತಾರೆ. ಗಂಗಾ ಜಲಕ್ಕೂ ಸಹ ಅಮೃತವೆಂದು ಹೇಳುತ್ತಾರೆ. ದೇವತೆಗಳ ಕಾಲುಗಳನ್ನು ತೊಳೆಯುತ್ತಾರೆ, ನೀರಿಡುತ್ತಾರೆ, ಅದಕ್ಕೆ ಅಮೃತ ಅಂಚಲಿ ಎಂದು ತಿಳಿದುಕೊಳ್ಳುತ್ತಾರೆ. ಯಾರು ಅಂಚಲಿ ತೆಗೆದುಕೊಳ್ಳುತ್ತಾರೆ ಅವರಿಗೆ ಈ ರೀತಿ ಹೇಳುವುದಿಲ್ಲ ಪತಿತರನ್ನು ಪಾವನ ಮಾಡುವವರು ಎಂದು. ಗಂಗಾ ಜಲಕ್ಕಾಗಿ ಹೇಳುತ್ತಾರೆ ಪತಿತ ಪಾವನಿ ಎಂದು. ಹೇಳುತ್ತಾರೆ ಮನುಷ್ಯರು ಸತ್ತಾಗ ಗಂಗಾ ಜಲ ಬಾಯಲ್ಲಿರಬೇಕೆಂದು. ತೋರಿಸುತ್ತಾರೆ ಅರ್ಜುನ ಬಾಣ ಹೊಡೆದ್ರು, ಅಮೃತ ಜಲ ಹೊರಬಂತು, ಕುಡಿದ್ರು ಎಂದು. ತಾವು ಮಕ್ಕಳು ಯಾವುದೇ ಬಾಣವನ್ನು ನಡೆಸುವುದಿಲ್ಲ. ಒಂದು ಹಳ್ಳಿ ಇತ್ತು, ಅಲ್ಲಿ ಬಾಣಗಳಿಂದ ಯುದ್ಧ ಮಾಡುತ್ತಿದ್ದರು. ಅಲ್ಲಿನ ರಾಜರಿಗೆ ಈಶ್ವರನ ಅವತಾರ ಎಂದು ಹೇಳಲಾಗುವುದು. ಬಾಬಾ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಪಾಯಿಂಟ್ಸ್ ಆಗಿದೆ. ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳು. ಸತ್ಯ ಸತ್ಯ ಸದ್ಗುರುವಂತೂ ಒಬ್ಬರೇ ಆಗಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಂದೆಯ ವಿನಃ ಮತ್ತಾರೂ ಸಹ ವಾಪಸ್ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಬ್ರಹ್ಮತತ್ವದಲ್ಲಿ ಲೀನವಾಗುವ ಮಾತೇ ಇಲ್ಲ. ಈ ನಾಟಕ ತಯಾರಾಗಿದೆ. ಈ ಚಕ್ರ ಅನಾದಿಯಾಗಿ ತಿರುಗುತ್ತಾ ಇರುವುದು ತಾವು ಈಗ ತಿಳಿದುಕೊಂಡಿದ್ದೀರಾ. ಮನುಷ್ಯರು ಅಂದರೆ ಅರ್ಥ ಆತ್ಮರು ತಮ್ಮ ತಂದೆ ರಚಯಿತನನ್ನು ತಿಳಿದುಕೊಂಡಿಲ್ಲ. ಯಾರನ್ನು ನೆನಪು ಮಾಡುತ್ತಾರೆ ಆ ತಂದೆಗೆ ಓ ಗಾಡ್ ಫಾದರ್ ಎಂದು ಹೇಳುತ್ತಾರೆ. ಹದ್ದಿನ ತಂದೆಯನ್ನು ಎಂದಿಗೂ ಗಾಡ್ ಫಾದರ್ ಎಂದು ಹೇಳುವುದಿಲ್ಲ. ಗಾಡ್ ಫಾದರ್ ಎಂಬ ಅಕ್ಷರ ಬಹಳ ಗೌರವದಿಂದ ಹೇಳುತ್ತಾರೆ. ಅವರಿಗಾಗಿ ಹೇಳುತ್ತಾರೆ ಅವರು ಪತಿತ ಪಾವನ, ದುಃಖಹರ್ತ, ಸುಖಕರ್ತ ಎಂದು. ಒಂದು ಕಡೆ ಹೇಳುತ್ತಾರೆ ಭಗವಂತ ದುಃಖಹರ್ತ ಸುಖಕರ್ತ ಎಂದು. ಮತ್ತೊಂದು ಕಡೆ ದುಃಖವಾದರೆ ಯಾರಾದರೂ ಶರೀರ ಬಿಟ್ಟರೆ, ಮಕ್ಕಳೇನಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ಈಶ್ವರನೇ ಸುಖ ದುಃಖ ಕೊಡುತ್ತಾರೆಂದು. ಈಶ್ವರ ನಮ್ಮ ಮಗುವನ್ನು ತೆಗೆದುಕೊಂಡರು, ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ಹೇಳ್ತಾರೆ. ಮತ್ತೆಯೂ ಸಹ ಈಶ್ವರನಿಗೆ ನಿಂದನೆ ಮಾಡುತ್ತಾರೆ. ಹೇಳುತ್ತಾರೆ ಈಶ್ವರ ಮಗು ಕೊಟ್ಟರು, ಮತ್ತೆ ಒಂದು ವೇಳೆ ವಾಪಸ್ ತಗೊಂಡ್ರು ಅಂದರೆ ಯಾಕೆ ಅಳಬೇಕು? ಈಶ್ವರನ ಬಳಿ ಹೋಗಿದ್ದಾರೆ ಅಲ್ವಾ. ಸತ್ಯಯುಗದಲ್ಲಿ ಎಂದಿಗೂ ಅಳುವುದಿಲ್ಲ. ತಂದೆ ತಿಳಿಸುತ್ತಾರೆ ಅಳುವ ಅವಶ್ಯಕತೆಯೇ ಇರುವುದಿಲ್ಲ. ಆತ್ಮರು ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕು ಮತ್ತು ಲೆಕ್ಕಾಚಾರದ ಅನುಸಾರವಾಗಿ ಹೋಗಿ ಪಾತ್ರ ಮಾಡುತ್ತಾರೆ. ಜ್ಞಾನವಿಲ್ಲದ ಕಾರಣದಿಂದಾಗಿ ಮನುಷ್ಯರು ಎಷ್ಟು ಅಳುತ್ತಾರೆ, ಹೇಗೆ ಪಾಗಲಾಗ್ಬಿಡ್ತಾರೆ. ಇಲ್ಲಿಯಂತೂ ತಂದೆ ತಿಳಿಸುತ್ತಾರೆ ಅಮ್ಮ ಸತ್ತರು ಅಲ್ವಾ ತಿನ್ನಬೇಕು, ತಂದೆ ಸತ್ತರು ಅಲ್ವಾ ತಿನ್ನಬೇಕು. ಅಂದರೆ ಅರ್ಥ ಅಲ್ವಾ ತಿನ್ನೋದು ಅಂತ ಅಲ್ಲ, ಮನಸ್ಸಿನ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು. ಅವ್ರ ಪಾತ್ರ ಮುಗೀತು, ಅವ್ರ ಶರೀರ ಬಿಟ್ಟರು ಅಂದಾಗ ಅವ್ರಿಗೋಸ್ಕರ ಯೋಗ ಮಾಡಬೇಕೇ ಹೊರತು ಅವ್ರ ಹಿಂದೆ ಹತ್ತು ಸುರಿದು ಸ್ಥಿತಿಯನ್ನು ಕೆಡಿಸ್ಕೊಂಡು ಆತ್ಮಗಳಿಗೂ ಹೋಗಿರುವ ಆತ್ಮರಿಗೂ ದುಃಖ ಕೊಡಬಾರ್ದು. ನಷ್ಟ ಮೋಹ ಆಗಬೇಕು. ನಮಗಂತೂ ಒಬ್ಬ ಬೇಹದ್ದಿನ ತಂದೆ ವಿನಃ ಮತ್ತಾರೂ ಇಲ್ಲ. ಅಂತಹ ಸ್ಥಿತಿ ತಾವು ಮಕ್ಕಳದು ತಯಾರಾಗಬೇಕು. ಮೋಹಜೀತ ರಾಜನ ಕಥೆಯನ್ನು ಕೇಳಿದ್ದೀರಾ ಅಲ್ವಾ. ಸತ್ಯಯುಗದಲ್ಲಿ ಎಂದಿಗೂ ದುಃಖದ ಮಾತೇ ಇರುವುದಿಲ್ಲ. ಎಂದಿಗೂ ಅಕಾಲ ಮೃತ್ಯುವೂ ಆಗುವುದಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಕಾಲನ ಮೇಲೆ ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೇವೆ. ತಂದೆಗೆ ಮಹಾಕಾಲ ಎಂದು ಹೇಳಲಾಗುವುದು. ಕಾಲರ ಕಾಲ ಮಹಾಕಾಲ.
ನೀವಂತೂ ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ. ಅಂದರೆ ಅರ್ಥ, ಎಂದಿಗೂ ತಮಗೆ ಮೃತ್ಯು ಬರುವುದಿಲ್ಲ. ಆತ್ಮನಿಗಂತೂ ಮೃತ್ಯು ಬರುವುದಿಲ್ಲ. ಶರೀರವನ್ನು ಮೃತ್ಯು ತಿನ್ನಲಾಗುವುದಿಲ್ಲ. ಕೇವಲ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಅದಕ್ಕೆ ಹೇಳಲಾಗುವುದು ಸತ್ತರು, ಶರೀರ ಬಿಟ್ಟರು. ಬಾಕಿ ಮೃತ್ಯು ಅನ್ನುವ ವಸ್ತು ಯಾವುದೂ ಇಲ್ಲ. ಮನುಷ್ಯರು ಮಹಿಮೆ ಮಾಡುತ್ತಾರೆ, ತಿಳಿದುಕೊಳ್ಳುವುದೇ ಇಲ್ಲ. ಅಚ್ಚತಂ ಕೇಶವಂ ಬಾಬಾ ತಿಳಿಸುತ್ತಾರೆ, ಈ ಪಂಚವಿಕಾರಗಳು ನಿಮ್ಮ ಬುದ್ಧಿಯನ್ನು ಎಷ್ಟು ಕೆಡಿಸಿವೆ. ಈ ಸಮಯದಲ್ಲಿ ಯಾರೂ ಸಹ ತಂದೆಯನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಈ ಪ್ರಪಂಚಕ್ಕೆ ಅನಾಥರ ಪ್ರಪಂಚ ಎಂದು ಹೇಳಲಾಗುವುದು. ಎಷ್ಟೆಲ್ಲ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ. ಇದು ಪೂರ್ತಿ ಪ್ರಪಂಚ ಬಾಬರವರ ಮನೆಯಾಗಿದೆ ಅಲ್ವಾ. ಬಾಬಾರವರು ಪೂರ್ತಿ ಪ್ರಪಂಚದ ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಬಂದಿದ್ದಾರೆ. ಅರ್ಧ ಕಲ್ಪ ಪಾವನ ಪ್ರಪಂಚ ಇತ್ತು. ಗಾಯನವೂ ಇದೆ, ರಾಮ ರಾಜ ರಾಮ ಪ್ರಜಾ. ಅಲ್ಲಿ ಮತ್ತೆ ಅಧರ್ಮದ ಮಾತು ಹೇಗೆ ಇರಲು ಸಾಧ್ಯ? ಹೇಳುತ್ತಾರೆ ಅಲ್ಲಿ ಹುಲಿ ಮತ್ತು ಹಸು ಎರಡೂ ಒಟ್ಟಿಗೆ ನಿಂತು ನೀರು ಕುಡಿಯುತ್ತೆ ಎಂದು. ಅಲ್ಲಿ ರಾವಣ ಎಲ್ಲಿಂದ ಬರ್ತಾರೆ? ತಿಳಿದುಕೊಳ್ಳುವುದೇ ಇಲ್ಲ. ಹೊರಗಡಿನ ಮಾತುಗಳ ಆ ರೀತಿ ಕೇಳ್ತಾರೆ ಮತ್ತು ನಗ್ತಾರೆ. ಇಂತಹ ಮಾತುಗಳನ್ನು ಅಂದರೆ ಅವರಿಗೆ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ನಗ್ತಾರೆ, ತಮಾಷೆ ಮಾಡ್ತಾರೆ. ಬಾಬರವ್ರು ಬಂದು ಜ್ಞಾನ ಕೊಡ್ತಾರೆ. ಈ ಪತಿತ ಪ್ರಪಂಚ ಅಂತೂ ಪರಿವರ್ತನೆ ಆಗಲೇಬೇಕು. ಈಗ ಪ್ರೇರಣೆಯಿಂದ ಪತಿತರನ್ನು ಪಾವನ ಮಾಡಲಾಗುವುದಾ? ಇಲ್ಲ. ತಂದೆಯನ್ನು ಕರೆಯುತ್ತಾರೆ, ಪತಿತ ಪಾವನ ಬನ್ನಿ ಎಂದು. ಅಂದಾಗ ಅವಶ್ಯವಾಗಿ ತಂದೆ ಭಾರತದಲ್ಲಿಯೇ ಬರುತ್ತಾರೆ. ತಂದೆ ಈಗಲೂ ಹೇಳುತ್ತಾರೆ, ನಾನು ಜ್ಞಾನ ಸಾಗರ ಬಂದಿದ್ದೇನೆ, ನಿಮ್ಮನ್ನು ನನ್ನ ಸಮಾನ ಮಾಸ್ಟರ್ ಜ್ಞಾನ ಸಾಗರರನ್ನಾಗಿ ಮಾಡಲು. ಬಾಬರವರಿಗೂ ಸಹ ಸತ್ಯ ಸತ್ಯ ವ್ಯಾಸ ಎಂದು ಹೇಳಲಾಗುವುದು. ಈ ವ್ಯಾಸ ದೇವ ಮತ್ತು ನೀವು ಅವರ ಮಕ್ಕಳು, ಸುಖದೇವರು. ನೀವು ಈಗ ಸುಖದ ದೇವತೆಗಳಾಗುತ್ತೀರಾ. ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ವ್ಯಾಸ ಶಿವಾಚಾರ್ಯನಿಂದ. ವ್ಯಾಸನ ಮಕ್ಕಳು ನೀವಾಗಿದ್ದೀರಾ. ಆದರೆ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ಹೇಳಲಾಗುವುದು ಶಿವನ ಮಕ್ಕಳು ಎಂದು. ವ್ಯಾಸನ ಮಕ್ಕಳು ಅಂತ ಹೇಳಿದ್ರೆ ತಬ್ಬಿಬ್ಬಾಗ್ಬಿಡ್ತಾರಲ್ವ, ತಬ್ಬಿಬ್ಬಾಗಬಾರದು. ಅದಕ್ಕೋಸ್ಕರ ಶಿವನ ಮಕ್ಕಳು ಅಂತ ಹೇಳಲಾಗತ್ತೆ. ಏಕೆಂದರೆ ಬಾಬ್ರವರ ನಿಜವಾದ ಹೆಸರು ಶಿವ. ಆತ್ಮನನ್ನು ತಿಳಿದುಕೊಳ್ಳಲಾಗುವುದು, ಪರಮಾತ್ಮನನ್ನು ತಿಳಿದುಕೊಳ್ಳಲಾಗುವುದು. ಅವರೇ ಬಂದು ಪತಿತರಿಂದ ಪಾವನ ಮಾಡುವ ಮಾರ್ಗವನ್ನು ತೋರಿಸುತ್ತಾರೆ. ಹೇಳುತ್ತಾರೆ, ನಾನು ನೀವು ಆತ್ಮಗಳಿಗೆ ತಂದೆಯಾಗಿದ್ದೇನೆ. ಹೇಳ್ತಾರೆ, ಅಂಗುಷ್ಟದ ಆಕಾರದಲ್ಲಿದ್ದಾರೆ ಭಗವಂತ ಅಂತ. ಅಷ್ಟು ದೊಡ್ಡದಾಗಿ ಇರಲಿಕ್ಕಾಗಲ್ಲ ಅಲ್ವಾ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇರಲಿ ಪರಮಾತ್ಮ ಇರಲಿ. ಅವರಂತೂ ಸೂಕ್ಷ್ಮವಾಗಿರಿದ್ದಾರೆ. ಶುಭಾಬಾ ಅಂತೂ ಸೂಕ್ಷ್ಮ, ಆತ್ಮನೂ ಸೂಕ್ಷ್ಮ. ಡಾಕ್ಟರ್ಸು ತಲೆ ಕೆಡಿಸ್ಕೊಳ್ತಾರೆ ಆತ್ಮನನ್ನು ನೋಡಲು, ಆದರೆ ನೋಡಲಾಗುವುದಿಲ್ಲ. ಆತ್ಮನಿಗೆ ರಿಯಲೈಸ್ ಮಾಡಿಕೊಳ್ಳಾಗತ್ತೆ. ಕೇಳುತ್ತಾರೆ, ಈಗ ನೀವು ಆತ್ಮನನ್ನು ರಿಯಲೈಸ್ ಮಾಡಿಕೊಂಡಿದ್ದೀರಾ? ಇಷ್ಟು ಚಿಕ್ಕ ಆತ್ಮನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ. ಹೇಗೆ ಒಂದು ರಿಕಾರ್ಡ್ ಇದೆ. ಮೊದಲು ತಾವು ದೇಹಾಭಿಮಾನಿಗಳಾಗಿದ್ದೀರಿ, ಈಗ ದೇಹಿ ಅಭಿಮಾನಿಗಳಾಗಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮ 84 ಜನ್ಮ ಹೇಗೆ ಪಡೆದುಕೊಳ್ಳುತ್ತೇವೆ, ಅದರ ಎಂಡಂತೂ ಆಗೋದಿಲ್ಲ. ಕೆಲವರು ಕೇಳುತ್ತಾರೆ, ಈ ಡ್ರಾಮಾ ಎಂದಿನಿಂದ ಪ್ರಾರಂಭವಾಯಿತೆಂದು. ಆದರೆ ಇದಂತೂ ಅನಾದಿಯಾಗಿದೆ, ಎಂದಿಗೂ ವಿನಾಶವಾಗುವುದಿಲ್ಲ. ಇದಕ್ಕೆ ಹೇಳಲಾಗುವುದು ಮಾಡಲ್ಪಟ್ಟ ಅವಿನಾಶಿ ವರ್ಲ್ಡ್ ಡ್ರಾಮಾ. ವಿಶ್ವವನ್ನು ತಾವು ತಿಳಿದುಕೊಂಡಿದ್ದೀರಾ. ಹೇಗೆ ಅವಿದ್ಯಾವಂತ ಮಕ್ಕಳಿಗೆ ಓದಿಸಲಾಗುವುದು, ಹಾಗೆ ತಂದೆ ತಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಆತ್ಮವೇ ಶರೀರದ ಮೂಲಕ ಓದುವುದು. ಇದಾಗಿದೆ ಕಲ್ಲು ಬುದ್ಧಿ ಉಳ್ಳವರಿಗೋಸ್ಕರ ಆಹಾರ. ಬುದ್ಧಿಗೆ ತಿಳುವಳಿಕೆ ಸಿಗುವುದು. ತಾವು ಮಕ್ಕಳಿಗಾಗಿ ಬಾಬಾ ಚಿತ್ರವನ್ನು ತಯಾರು ಮಾಡಿಸುತ್ತಾರೆ. ಬಹಳ ಸಹಜ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ. ಈಗ ಬ್ರಹ್ಮರವರಿಗೆ ತ್ರಿಮೂರ್ತಿ ಎಂದು ಏಕೆ ಹೇಳುವುದು? ದೇವ ದೇವ ಮಹಾದೇವ. ಒಬ್ರಿಗಿಂತ ಒಬ್ಬರ ಮೇಲೆ ಹೇಳ್ತಾರಲ್ವ, ಅರ್ಥ ಏನು ತಿಳಿದುಕೊಂಡಿಲ್ಲ. ಈಗ ಬ್ರಹ್ಮ ಹೇಗೆ ಇರಲು ಸಾಧ್ಯ? ಬ್ರಹ್ಮರವರಿಗೆ ಪ್ರಜಾಪಿತ ಎಂದು ಹೇಳಲಾಗುವುದು.
ಸೂಕ್ಷ್ಮವತನದಲ್ಲಿ ದೇವತೆ ಹೇಗೆ ಆಗ್ತಾರವರು? ಪ್ರಜಾಪಿತ ಬ್ರಹ್ಮರವರಂತೂ ಇಲ್ಲಿಯೇ ಬೇಕಾಗಿದೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಬಾಬಾ ಹೇಳುತ್ತಾರೆ, ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ. ಇವರನ್ನು ತಮ್ಮ ರಥವನ್ನಾಗಿ ಮಾಡಿಕೊಂಡಿದ್ದಾರೆ. ಬ್ರಹ್ಮ ಬಾಬ್ರವರನ್ನು ಶಿವ ತಂದೆ ರಥವನ್ನಾಗಿ ಮಾಡಿಕೊಂಡಿದ್ದಾರೆ. ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ನಾನು ಬಂದಿದ್ದೇನೆ ಅಂತಾರೆ ಬಾಬಾ. ಪಂಚವಿಕಾರಗಳ ಸನ್ಯಾಸ ಇವರು ಮಾಡಿದ್ದಾರೆ. ಸನ್ಯಾಸ ಮಾಡುವವರಿಗೆ ಯೋಗಿಗಳು, ಋಷಿಗಳೆಂದು ಹೇಳಲಾಗುವುದು. ಈಗ ತಾವು ರಾಜ ಋಷಿಗಳಾಗಿದ್ದೀರಾ, ತಾವು ಪ್ರತಿಜ್ಞೆ ಮಾಡುತ್ತೀರಾ. ಆ ಸನ್ಯಾಸಿಗಳಂತೂ ಮನೆ ಮಠ ಬಿಟ್ಟು ಹೊರಟು ಹೋಗುತ್ತಾರೆ. ಇಲ್ಲಂತೂ ಸ್ತ್ರೀ ಪುರುಷರು ಒಟ್ಟಿಗೆ ಇರ್ತೀರಾ. ಹೇಳಲಾಗತ್ತೆ, ನಾವು ವಿಕಾರದಲ್ಲಿ ಹೋಗುವುದಿಲ್ಲ ಎಂದಿಗೂ. ಮುಖ್ಯ ಮಾತೆ ಆಗಿದೆ ವಿಕಾರದ್ದು. ವಿಕಾರಗಳನ್ನು ಬಿಟ್ಟು ಬಿಡಬೇಕು. ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ರಚಯಿತ ಆಗಿದ್ದಾರೆ. ಅವರು ಹೊಸ ರಚನೆಯನ್ನು ರಚಿಸುತ್ತಾರೆ. ಅವರು ಬೀಜರೂಪ ಸಚ್ಚಿದಾನಂದ ಸಾಗರ, ಜ್ಞಾನ ಸಾಗರ. ಸ್ಥಾಪನೆ, ಪಾಲನೆ, ವಿನಾಶ ಹೇಗೆ ಮಾಡಲಾಗತ್ತೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ತಾವು ಮಕ್ಕಳು ಈಗ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ. ಆದ್ದರಿಂದ ಎಲ್ಲರಿಗೂ ತಿಳಿಸಲಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಪ್ರತಿಯೊಂದು ಆತ್ಮನ ಲೆಕ್ಕಾಚಾರ ತನ್ನದೇ ಆಗಿದೆ. ಆದ್ದರಿಂದ ಯಾರೇ ಶರೀರ ಬಿಟ್ಟರೂ ಅಳಬಾರದು. ಪೂರ್ತಿ ನಷ್ಟಮೋಹಿ ಆಗಬೇಕು. ಬುದ್ಧಿಯಲ್ಲಿರಬೇಕು, ನಮಗೆ ಒಬ್ಬ ಬೇಹದ್ದಿನ ತಂದೆಯ ವಿನಃ ಮತ್ಯಾರೂ ಇಲ್ಲ. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎರಡನೇ ಪಾಯಿಂಟು, ಪಂಚವಿಕಾರಗಳು ಏನು ಬುದ್ಧಿಯನ್ನು ಕೆಡಿಸುತ್ತದೆ ಅದನ್ನು ತ್ಯಾಗ ಮಾಡಬೇಕು. ಸುಖದ ದೇವತೆಯಾಗಿ ಎಲ್ಲರಿಗೂ ಸುಖ ಕೊಡಬೇಕು, ಯಾರಿಗೂ ದುಃಖ ಕೊಡಬಾರದು. ವರದಾನ, ಸದಾ ಮರ್ಯಾದೆಗಳ ರೇಖೆಯ ಒಳಗಿರುವ ಒಳಗೆ ಇರುವಂತಹ, ಒಳಗೆ ಇದ್ದು ಕೇರ್ ಮಾಡುವಂತಹ ಮರ್ಯಾದಾ ಪುರುಷೋತ್ತಮರಾಗಿರಿ. ಸದಾ ಮರ್ಯಾದೆಗಳ ಒಳಗೆ ಇರುವ ಕೇರ್ ಮಾಡುವಂತಹ ಮರ್ಯಾದಾ ಪುರುಷೋತ್ತಮರಾಗಿರಿ. ಯಾವ ಮಕ್ಕಳು ತಮ್ಮನ್ನು ತಾವು ಒಬ್ಬ ತಂದೆ ಅಂದರೆ ಅರ್ಥ ರಾಮನ ಸತ್ಯ ಸೀತೆಯರೆಂದು ತಿಳಿದು ಸದಾ ಮರ್ಯಾದೆಗಳ ರೇಖೆಯ ಒಳಗಿರುತ್ತಾರೆ, ಅಂದರೆ ಅರ್ಥ ಕೇರ್ ಮಾಡುತ್ತಾರೆ, ಅವರು ಕೇರ್ಫುಲ್ಲಿಂದ ಚೇರ್ಫುಲ್ ಆಗಿರ್ತಾರೆ ಸ್ವತಃವಾಗಿ. ಅಂದಾಗ ಬೆಳಗಿನಿಂದ ರಾತ್ರಿಯವರೆಗೆ ಏನೆಲ್ಲ ಮರ್ಯಾದೆಗಳು, ನಿಯಮಗಳು ಸಿಕ್ಕಿವೆ ಅವುಗಳ ಸ್ಪಷ್ಟ ಜ್ಞಾನ ಬುದ್ಧಿಯಲ್ಲಿಟ್ಟುಕೊಂಡು ಸ್ವಯಂವನ್ನು ಸತ್ಯ ಸೀತೆ ಎಂದು ತಿಳಿದು ಮರ್ಯಾದೆಗಳ ರೇಖೆಯ ಒಳಗೆ ಇರಿ. ಆಗ ಹೇಳಬಹುದು ಮರ್ಯಾದಾ ಪುರುಷೋತ್ತಮರೆಂದು. ಸ್ಲೋಗನ್, ಸೇವೆಯ ಅತಿಯಲ್ಲಿ ಹೋಗಬೇಡಿ. ಸೇವೆ ಮತ್ತು ಸ್ವಪುರುಷಾರ್ಥದ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ಸೇವೆನೂ ಮಾಡಬೇಕು, ಸ್ವಸ್ಥಿತಿಯನ್ನು ತಯಾರು ಮಾಡಿ ಇಟ್ಕೊಂಡಿರಬೇಕು. ಮಮ್ಮಾರವರ ಅಮೂಲ್ಯ ಮಹಾವಾಕ್ಯಗಳು. ಅಖಂಡ ಜ್ಯೋತಿ ತತ್ವ ಶಾಂತಿಯ ಮನೆಯಾಗಿದೆ ಮತ್ತು ಸಾಕಾರಿ ಪ್ರಪಂಚ ಆಟದ ಮೈದಾನವಾಗಿದೆ. ಆತ್ಮರ ನಿವಾಸ ಸ್ಥಾನ ಅಖಂಡ ಜ್ಯೋತಿ ಮಹಾತತ್ವ. ಅಲ್ಲಿ ಈ ಶರೀರದ ಪಾತ್ರದಿಂದ ಮುಕ್ತರಾಗಿರುತ್ತೇವೆ, ಅಂದರೆ ಅರ್ಥ ದುಃಖ ಸುಖದಿಂದ ಭಿನ್ನ ಅವಸ್ಥೆಯಲ್ಲಿರುತ್ತೇವೆ. ಅದಕ್ಕೆ ಶಾಂತಿಯ ಮನೆ ಎಂದು ಹೇಳಲಾಗುವುದು. ಮತ್ತು ಆತ್ಮರು ಶರೀರ ಸಹಿತವಾಗಿ ಪಾತ್ರ ಮಾಡುವ ಸ್ಥಾನ, ಇದಕ್ಕೆ ಪ್ಲೇ ಗ್ರೌಂಡ್, ಆಟದ ಮೈದಾನ. ಇದು ಸಾಕಾರಿ ಪ್ರಪಂಚ. ಅಂದಾಗ ಮುಖ್ಯವಾಗಿ ಎರಡು ಪ್ರಪಂಚಗಳಿವೆ. ಒಂದು ನಿರಾಕಾರಿ ಪ್ರಪಂಚ, ಮತ್ತೊಂದು ಸಾಕಾರಿ ಪ್ರಪಂಚ. ಪ್ರಪಂಚದವರು ಕೇವಲ ಹೇಳಲಿಕ್ಕಷ್ಟೇ ಹೇಳುತ್ತಾರೆ, ಪರಮಾತ್ಮ ರಚಯಿತ, ಪಾಲನಕರ್ತ, ಸಂಹಾರ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ತಿನ್ನಿಸ್ತಾರೆ,
ಮತ್ತು ಸಾಯಿಸ್ತಾರೆ, ಸುಡ್ತಾರೆ, ಅವರೇ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಸುಖ ದುಃಖ ಕೊಡುವವರು ಭಗವಂತ ಎಂದು ಹೇಳುತ್ತಾರೆ. ಯಾವಾಗ ಯಾರಿಗೆ ದುಃಖ ಬರುತ್ತೆ ಆಗ ಹೇಳ್ತಾರೆ, ಪ್ರಭು ನೀವು ಎಷ್ಟು ಪ್ರೀತಿ ಮಾಡುತ್ತೀರಾ, ನನ್ನ ದುಃಖ ಈಗ ದೂರ ಮಾಡಿ ಎಂದು. ದುಃಖ ದೂರ ಮಾಡಿ ಅಂತ ನೆನಪು ಮಾಡ್ತಾರೆ ದುಃಖ ಬಂದಾಗ. ಈಗ ಇದಾಗಿದೆ ಅಯಥಾರ್ಥ ಜ್ಞಾನ. ದುಃಖ ಸುಖ ಎಲ್ಲ ಅವರೇ ಕೊಡ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತು ದುಃಖದಿಂದ ಬಿಡಿಸಿ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಏಕೆಂದರೆ ಇದೇನು ಪರಮಾತ್ಮನ ಕೆಲಸ ಅಲ್ಲ ದುಃಖ ಕೊಡೋದು. ಪರಮಾತ್ಮ ದುಃಖ ಹರ್ತ ಆಗಿದ್ದಾರೆ, ದುಃಖ ಕರ್ತ ಅಲ್ಲ, ದುಃಖ ಕೊಡಲ್ಲ, ದೂರ ಮಾಡ್ತಾರೆ. ಜನ್ಮ ತಗೊಳ್ಳೋದು, ಜನ್ಮ ಬಿಡೋದು, ದುಃಖ ಸುಖ ಭೋಗಿಸುವುದು ಪ್ರತಿಯೊಬ್ಬ ಮನುಷ್ಯ ಆತ್ಮನ ಸಂಸ್ಕಾರವಾಗಿದೆ. ಶಾರೀರಿಕ ಜನ್ಮ ಕೊಡುವಂತಹವರು ತಂದೆ ತಾಯಿ, ಅವರು ಸಹ ಕರ್ಮ ಬಂಧನದ ಅನುಸಾರವಾಗಿ ತಂದೆ ಮಕ್ಕಳ ಸಂಬಂಧದಲ್ಲಿ ಬರ್ತಾರೆ. ಈ ರೀತಿ ಆತ್ಮರ ತಂದೆ ಮತ್ತು ಪರಮಾತ್ಮ ತಂದೆಯಾಗಿದ್ದಾರೆ. ಅವರು ಹೇಗೆ ಬೇಹದ್ದಿನ ರಚನೆಯ ಪಾಲನೆ ಮಾಡ್ತಾರೆ, ಹೇಗೆ ಅವರು ತಮ್ಮ ಮೂರೂ ರೂಪ ಬ್ರಹ್ಮ ವಿಷ್ಣು ಶಂಕರರಿಗೂ ರಚಯಿತ ಆಗಿದ್ದಾರೆ. ಈ ಆಕಾರಿ ರೂಪಗಳ ಮೂಲಕ ದೈವಿ ಸೃಷ್ಟಿಯ ಸ್ಥಾಪನೆ, ಆಸುರಿ ಪ್ರಪಂಚದ ವಿನಾಶ ಮತ್ತು ದೈವಿ ಪ್ರಪಂಚದ ಪಾಲನೆ ಮಾಡಿಸುತ್ತಾರೆ. ಪರಮಾತ್ಮನ ಈ ಮೂರು ಕೆಲಸಗಳು ಬೇಹದ್ದಿನದಾಗಿದೆ. ಬಾಕಿ ದುಃಖ ಸುಖ ಜನನ ಮರಣ ಕರ್ಮದ ಅನುಸಾರವಾಗಿ ಆಗುವುದು. ಪರಮಾತ್ಮ ಅಂತೂ ಇರುವುದೇ ಸುಖದಾತ. ಅವರು ತನ್ನ ಮಕ್ಕಳಿಗೆ ಎಂದಿಗೂ ದುಃಖ ಕೊಡುವುದಿಲ್ಲ. ಒಳ್ಳೆಯದು. ಅವ್ಯಕ್ತ ಇಶಾರೆ. ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರಾಗಿರಿ. ಸಂಪೂರ್ಣ ಪವಿತ್ರತೆ ಎಂದರೆ ಅರ್ಥ ಮನಸ್ಸಿನಲ್ಲಿಯೂ ಸಹ ಯಾವುದೇ ಒಂದು ವಿಕಾರದ ಅಂಶವೂ ಇರಬಾರದು. ಜ್ಞಾನ ಗುಣ ಮತ್ತು ಸರ್ವಶಕ್ತಿಗಳ ಪ್ರಾಪ್ತಿಯಲ್ಲಿ ಸದಾ ಸಂಪನ್ನರು. ಸರ್ವ ಪ್ರಾಪ್ತಿಗಳ ಪ್ರಕಾಶದ ಕಿರೀಟ ಸ್ಪಷ್ಟವಾಗಿ ಕಾಣಿಸಬೇಕು. ಸ್ವಯಂವನ್ನು ಸದಾ ಲೈಟ್ ಆತ್ಮಿಕ ರೂಪದಲ್ಲಿ ಅನುಭವ ಮಾಡಿ. ಕರ್ಮದಲ್ಲಿಯೂ ಸಹ ತಮ್ಮನ್ನು ತಾವು ಹಗೂರರಾಗಿ ಲೈಟಾಗಿ ಅನುಭವ ಮಾಡಿ. ಓಂ ಶಾಂತಿ.